ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಯೂನಿಟ್ ಟೆಸ್ಟು ಕಂಪ್ಲೀಟ್ ಆಗಿದೆ ಸರ್. ಹಾಗೆ ಮುಂದೆ ಬಂದಿರುವಂತಹ ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಏನನ್ನು ಓದಬೇಕು, ಯಾವ ಸಿಲೆಬಸ್ ಇರುತ್ತೆ, ಇದೆಲ್ಲ ನಿಮಗೆ ಗೊಂದಲಗಳು ಬಹಳ ಇದೆ. ಏನೂ ಇಲ್ಲ, ಈಸಿಯಾಗಿ ಹೇಳ್ಕೊಡ್ತೇನೆ. ವಾಟ್ ಈಸ್ ಪ್ರಿಪೇಟರಿ ಅಂತ. ಪ್ರಿಪೇಟರಿ ಎಕ್ಸಾಮ್ ಅಂದರೆ ಏನು ಅಂತ ಮೊದಲು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ, ಪ್ರಿಪರೇಟ್ರಿ ಹೌದಲ್ವಾ ಎಕ್ಸಾಮ್. ಪ್ರಿಪೇಟರಿ ಎಕ್ಸಾಮ್ ಅಂತ ಹೇಳಿದರೆ ಕನ್ನಡದಲ್ಲಿ ನಾವು ಪೂರ್ವ ಹೌದಲ್ವಾ ಸಿದ್ಧತಾ ಪರೀಕ್ಷೆ ಅಂತ ಕರಿತೀರ. ಬನ್ನಿ, ಪೂರ್ವ ಸಿದ್ಧತೆ ಪರೀಕ್ಷೆ ಅಂದರೆ ನಥಿಂಗ್ ಬಟ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಅಂತ. ನೋಡಿ ಸರ್, ನೆನ್ಪಿಟ್ಕೊಳ್ಳಿ, ಆ್ಯನ್ಯುವಲ್ ಎಕ್ಸಾಮ್. ಈ ಆ್ಯನ್ಯುವಲ್ ಎಕ್ಸಾಮಿಗೆ ನಡೆಸುತ್ತಿರುವ ಪ್ರಿಪ್ರೇಷನ್ ಆಗಿರುತ್ತೆ, ಸಿದ್ಧತೆ ಆಗಿರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗೆ ಆ್ಯನ್ಯುವಲ್ ಎಕ್ಸಾಮು ಫೆಬ್ 15ರಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ತಾವುಗಳು ತಮ್ಮ ಮೈಂಡ್ ಸೆಟ್ಟನ್ನು ಮಾಡಿಕೊಳ್ಳಿ, ಆಯಿತಾ. ಲಿಮಿಟೆಡ್ ಟೈಮ್ ಇದೆ, ಹೇಳ್ತೀವಲ್ವ, ಲಿಮಿಟೆಡ್ ಆಫರ್ ಇದೆ ಅಂತ. ಆಫರ್ ಮುಗಿದ್ಮೇಲೆ ಏನೂ ಕೂಡ ಸಿಗಲ್ಲ. ಹಾಗೆ ಲಿಮಿಟೆಡ್ ಟೈಮ್ ಇದೆ, ಆ ಸಮಯವನ್ನು ತಾವುಗಳು ಉಪಯೋಗಿಸಿಕೊಂಡ್ರೆ ಜೀವನವನ್ನು ಬದಲಾಯಿಸ್ಕೊಳ್ಬೋದು. ಪೀಸ್ ಆಫ್ ಪೇಪರ್ ಅಂತ ಏನು ಕರಿತಿರೋ ನಿಮ್ಮ ಮಾರ್ಕ್ಸ್ ಕಾರ್ಡು, ಅದರಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಬಹುದು. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮೀ ಸ್ಟಾರ್ಟ್. ಹಾಗಿದ್ರೆ ಈ ಒಂದು ಪ್ರಿಪೇಟರಿ ಎಕ್ಸಾಮಿಗೆ ಏನನ್ನು ಓದಬೇಕು, ಏನನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೂ ಹಾಗೂ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೂ ಏನನ್ನು ಓದಬೇಕು ಅಂತ, ಆಲ್ ಸಬ್ಜೆಕ್ಟ್, ಫಾರ್ ಆಲ್ ಸಬ್ಜೆಕ್ಟ್ಸ್. ಫಸ್ಟ್ ಏನನ್ನು ಓದಬೇಕು, ಆಯಿತಾ, ಫಸ್ಟ್ ಪ್ರಿಫರೆನ್ಸ್ ಎದಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಕಡೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ, ಈ ಕಡೆ ದ್ವಿತೀಯ PUC ವಿದ್ಯಾರ್ಥಿಗಳೇ. ಫಾರ್ ಆಲ್ ಸಬ್ಜೆಕ್ಟ್ಸ್ ಅಂದರೆ ಅರ್ಥ ಆಗುತ್ತಲ್ವ ಎಲ್ಲರಿಗೂ? ವೆರಿ ಗುಡ್. ಬನ್ನಿ ಸರ್, ಈಗ ತಾವುಗಳು ಎಲ್ಲದ ಚಿಂತೆಯನ್ನು ಬಿಟ್ಟು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಚಿಂತೆ, ಇದ್ರ ಚಿಂತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಇರುವಂಥದ್ದು ಜಾನ್ವರಿ 27ರಿಂದ. ಯಾವಾಗ ಅಂತ ಹೇಳಿದರೆ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ ಆದಮೇಲೆ ಇರುವಂಥದ್ದು. ಹಾಗಾಗಿ ಈಗ ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಆಗಿದೆ ಅಂದ್ಕೊಂಡಿದ್ದೀನಿ, ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳು. ಹಾಗಿದ್ರೆ ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ ಏನೆಲ್ಲ ಓದಬೇಕು, ಏನು ಸಿಲೆಬಸ್ಸು ಅಂತ ಹೇಳಿದರೆ, ಫುಲ್ ಸಿಲೆಬಸ್ ಇರುತ್ತೆ. ಫುಲ್ ಸಿಲೆಬಸ್ ಇರುತ್ತೆ. ಫುಲ್ ಸಿಲೆಬಸ್ ಅಂದರೆ ಅರ್ಥ ಆಗುತ್ತಾ? ಇಷ್ಟು ದಿನ ನಿಮಗೆ ಯೂನಿಟ್ ಟೆಸ್ಟ್ 1, ಯೂನಿಟ್ ಟೆಸ್ಟ್ 2, ಮಿಡ್ ಟರ್ಮ್ ಎಕ್ಸಾಮು, ಇದರಲ್ಲೆಲ್ಲ ವ್ಯತ್ಯಾಸ ಆಗ್ತಾಯಿತ್ತು. ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ 5 ಪಾಠ ಕೊಟ್ಟರೆ, ದಾವಣಗೆರೆ ಜಿಲ್ಲೆಯಲ್ಲಿ 6 ಕೊಡೋರು, ತುಮಕೂರಿನಲ್ಲಿ 7 ಕೊಡೋರು, ಇನ್ನು ಬೆಂಗಳೂರಿನಲ್ಲಿ ಫುಲ್ ಸಿಲೆಬಸ್ಸೇ ಕೊಟ್ಟು ಕೈ ಎತ್ತೋರು. ಹಾಗಾಗಿ ಈಗ ಯಾವುದೇ ಕಾರಣಕ್ಕೂ ಸಿಲೆಬಸ್ಸು ಚೇಂಜ್ ಆಗಲ್ಲ. ಪ್ರಿಪೇಟರಿ ಎಕ್ಸಾಮಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಫುಲ್ ಸಿಲೆಬಸ್ಸೇ ಆಗಿರುತ್ತೆ ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಫುಲ್ ಸಿಲೆಬಸ್ಸು, ಆಲ್ ಸಬ್ಜೆಕ್ಟ್ಸ್ ಕ್ಲಿಯರ್. ಒಂದು ಡೌಟು ಕ್ಲಿಯರ್ ಆಯ್ತು ನಿಮಗೆ. ಹಾಗಿದ್ರೆ ಏನನ್ನು ಓದಬೇಕು ಅನ್ನೋದ್ರ ಬಗ್ಗೆ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಏನನ್ನು ಓದಬೇಕು ಅಂದರೆ, ಫಸ್ಟ್ ಇಯರ್ PUC ಸ್ಟೂಡೆಂಟ್ಸ್ ಫಸ್ಟು ತಾವುಗಳು ಓದಬೇಕಾಗಿರುವಂಥದ್ದು, ನೀವು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. ಮಾಡೆಲ್ ಪೇಪರ್ ಎಲ್ಲ ಸಬ್ಜೆಕ್ಟಿಗೂ ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟಿಗೆ PU ಬೋರ್ಡ್ ವತಿಯಿಂದ ಒಂದೇ ಒಂದು ಮಾಡೆಲ್ ಕ್ವಶನ್ ಪೇಪರ್, ಒಂದೊಂದು ಆಯಿತಾ, ಪ್ರತಿಯೊಂದು ಕನ್ನಡಕ್ಕೊಂದು, ಇಂಗ್ಲೀಷಿಗೊಂದು, ಹಿಂದಿಗೊಂದು, ಈ ರೀತಿಯಾಗಿ ಅವರು ರಿಲೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಅದೇ ಮಾಡೆಲ್ ಕ್ವಶನ್ ಪೇಪರ್ ಹೆಲ್ಪ್ ಆಗುವಂಥದ್ದು. ನಿಮ್ಮ ಪ್ರಿಪೇಟರಿಗೆ ಫಸ್ಟು ತಾವುಗಳು ಮಾಡಬೇಕಾಗಿರುವಂಥದ್ದು ಈ ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಕ್ಲಿಯರ್? ಹಾಗಿದ್ರೆ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಏನನ್ನು ಓದಬೇಕು ಪ್ರಿಪೇಟರಿ ಎಕ್ಸಾಮಿಗೆ ಅಂದರೆ, ಫಸ್ಟು ತಾವುಗಳು 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನಿಮಗೆ ರಿಲೀಸ್ ಮಾಡಲಾಗಿದೆ. ಹೌದಲ್ವಾ? ಆಲ್ರೆಡಿ 3 ತಿಂಗಳಾಯಿತು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಪ್ರತಿ ಈಚ್ ಸಬ್ಜೆಕ್ಟ್ ಹ್ಯಾಸ್ 3 ಮಾಡೆಲ್ ಕ್ವಶನ್ ಪೇಪರ್ಸ್. 3 ಮಾಡೆಲ್ ಕ್ವಶನ್ ಪೇಪರ್ ಇದೆ. ಪ್ರತಿಯೊಂದು ಸಬ್ಜೆಕ್ಟಿಗೆ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೀಡಿದ್ದಾರೆ. ಆ 3 ಮಾಡೆಲ್ ಕ್ವಶನ್ ಪೇಪರನ್ನು ಓದಿ ನಂತರದಲ್ಲಿ ಬೇರೆದನ್ನು ತಾವುಗಳು ಟಚ್ ಮಾಡಬೇಕಾಗಿರುತ್ತೆ. ಸೊ ಇದು ನಿಮ್ಮ ಒಂದು ಸಬ್ಜೆಕ್ಟು, ನಿಮ್ಮ ಸಿಲೆಬಸ್ಸು, ನಿಮ್ಮ ಮಾಡೆಲ್ ಕ್ವಶನ್ ಪೇಪರು ಏನು ಓದಬೇಕು ಅಂತ ಗೊತ್ತಾಯಿತು. ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನದು ಪ್ರಥಮ PUC ವಿದ್ಯಾರ್ಥಿಗಳೇ. ನಾಳೆಯಿಂದ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಿನ ಒಂದೊಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡ್ತಾ ಹೋಗ್ತೇನೆ. ಜೊತೆಗೆ ಆದಷ್ಟು ಪ್ರಯತ್ನಪಟ್ಟು ಅದರ ಕೀ ಆನ್ಸರ್ಗಳನ್ನು ಕೂಡ ಅಪ್ಲೋಡನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ಸುಮಾರು ನಾನು ಒಂದು 7 ಮಾಡೆಲ್ ಕ್ವಶನ್ ಪೇಪರಿನ ವಿತ್ ಕೀ ಆನ್ಸರ್, ಫಾರ್ ಎಕ್ಸಾಂಪಲ್ ಇಂಗ್ಲೀಷು 3 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ರಿಲೀಸ್ ಮಾಡಿ ಆಗಿದೆ, ವಿತ್ ಆನ್ಸರ್ಸು.
ಹಾಗೂ ಫಿಸಿಕ್ಸ್ ಕೂಡ ಒಂದು ಮಾಡಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ರಿಲೀಸ್ ಆಗಿದೆ, ಹಾಗೂ ಕೆಮಿಸ್ಟ್ರಿ ಕೂಡ ಒಂದು ಮಾಡಲ್ ಕ್ವಶನ್ ಪೇಪರ್ನ ಆನ್ಸರ್ ರಿಲೀಸ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಅದೇ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಆದಷ್ಟು ಬೇಗ ನಿಮಗೆ ಉತ್ತರಗಳು ಸಿಗಲಿ ಅಂತ. ಯಾಕಂದರೆ ಎಕ್ಸಾಮ್ಗಿಂತ ಮುಂಚೆ ಹೀಗೆ ತಾವುಗಳು ಈ 3 ಮಾಡಲ್ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಓದಿ ಔಟ್ ಅಂಕಗಳು ಆ ಮಾಡಲ್ ಕ್ವಶನ್ ಪೇಪರಲ್ಲಿ ತೆಗೆದ್ರೆ ಈ ಎಲ್ಲ ಎಕ್ಸಾಮ್ಗಳು ನಿಮ್ಮದು ಚೆನ್ನಾಗಾಗತ್ತೆ. ನಂತರದಲ್ಲಿ ಸರ್ ಇದು ಯಾರು ರೆಡಿ ಮಾಡ್ತಾರೆ ಕ್ವಶನ್ ಪೇಪರ್ ಅಂತ ತಾವುಗಳು ಕೇಳೋದಾದರೆ, ಈ ಕ್ವಶನ್ ಪೇಪರ್ ಯಾರು ರೆಡಿ ಮಾಡ್ತಾರೆ ಅಂತ, ಕ್ವಶನ್ ಪೇಪರನ್ನು ನಿಮ್ಮ ಡಿಸ್ಟಿಕ್ಗಳಲ್ಲಿ DISTRICT ನಿಮ್ಮ ಡಿಸ್ಟಿಕ್ ಜಿಲ್ಲೆ ಅಂತ ಹೌದಲ್ವಾ, ನಿಮ್ಮ ಜಿಲ್ಲೆಗಳಲ್ಲಿಯೇ ಆಯಿತಾ, ನಿಮ್ಮ ಪ್ರಿಪರೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ಗಳನ್ನು ತಯಾರು ಮಾಡ್ತಾರೆ. ಪ್ರಥಮ PUC ಆಗಿರ್ಬೋದು, ದ್ವಿತೀಯ PUC ಆಗಿರ್ಬೋದು. ಇದು ನಿಮ್ಮ ಕಾಲೇಜ್ನಲ್ಲಿ ರೆಡಿ ಮಾಡುವಂಥದ್ದಲ್ಲ. ಯೂನಿಟ್ ಟೆಸ್ಟುಗೆ ನಾವು ನಮ್ಮ ಕಾಲೇಜಲ್ಲೇ ರೆಡಿ ಮಾಡಿದ್ವಿ, ನಿಮ್ಮ ಕಾಲೇಜಲ್ಲಿ ನಿಮ್ಮ ಶಿಕ್ಷಕರು ರೆಡಿ ಮಾಡಿದರು. ಹಾಗಾಗಿ ಸಿಲೆಬಸ್ಸು ಸ್ವಲ್ಪ ವ್ಯತ್ಯಾಸಗಳಾಯಿತು. ಒಂದು ಮುಖ್ಯವಾದ ವಿಷಯ ಏನು ಅಂದರೆ 90% ವಿದ್ಯಾರ್ಥಿಗಳಿಗೆ ನೋಡಿರಿ ಸರ್, ಎಲ್ಲರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕಾಗಲ್ಲ. ಎಲ್ಲ ಜಿಲ್ಲೆಗಳಿಗೂ 90% ಜಿಲ್ಲೆಗಳಲ್ಲಿ 90% ಆಫ್ ದ ಸ್ಟೂಡೆಂಟ್ಸ್ ದೇ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ನಾವು ಕೊಟ್ಟಂತಹ ಎಲ್ಲ ಕ್ವಶನ್ಸು, ಆಲ್ ಕ್ವಶನ್ಸ್ ಆಯಿತಾ, ಅದು ಸ್ಪೆಷಲ್ಲಾಗಿ ಇಂಗ್ಲೀಷ್. ನೋಡಿ, ನಾವು ಕೊಟ್ಟಂತಹ ಇಂಗ್ಲೀಷಿನ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್ ಕೇಮ್ ಇನ್ ದೇರ್ ಯೂನಿಟ್ ಟೆಸ್ಟು ಆ ಎಕ್ಸಾಮ್ಗಳಲ್ಲಿ ಬಂದಿತ್ತು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಇಂಗ್ಲೀಷಿಗಾಗಿ ಅರ್ಥ ಆಗುತ್ತಲ್ವ, ಬಿಕಾಸ್ ನಾನು 2 ಕಾಲೇಜ್ಗಳಲ್ಲಿ ಇಂಗ್ಲೀಷನ್ನು ಪಾಠ ಮಾಡ್ತಾ ಇದ್ದೇನೆ. ಐ ನೋ ವೆರಿ ವೆಲ್ ಏನು ಬರುತ್ತೆ ಎಕ್ಸಾಮಿಗೆ, ಏನೇನು ಓದಿಸಬೇಕು ಮಕ್ಕಳಿಗೆ. ಹಾಗಾಗಿ ಆಯಿತಾ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಪ್ರೇಟಾಗಿ ಇಂಗ್ಲೀಷಲ್ಲಿ ಏನು ಓದಬೇಕು, ನನ್ನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಪ್ರೇಟ್ ವಿಡಿಯೋ ಹಾಗೂ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಒಂದು ವಿಡಿಯೋವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನಾದರೂ ಡೌಟ್ ಇದ್ದರೆ ತಾವುಗಳು ಇದೇ ವಿಡಿಯೋದ ಕಮೆಂಟ್ಸಲ್ಲಿ ಆಯಿತಾ ನಿಮಗೆ ಬೇಕಾಗಿರುವಂತಹ ಏನಂತೀರ ಟಾಪಿಕ್ಕಿನ ಮೇಲೆ ಒಂದು ಕಮೆಂಟ್ ಹಾಕಿದರೆ ಮುಂದಿನ ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋಗಾಗಿ ದಯವಿಟ್ಟು ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಹಾಗೂ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಈಗಾಗಲೇ ನಾನು ಬೆಂಗಳೂರು ಸೌತು ನೋಡಿ ಸರ್, ಪ್ರಿಪರೇಟರಿ ಎಕ್ಸಾಮಿನ ಕೆಲವೊಮ್ಮೆ ಮರೆತು ಬಿಡ್ತೀವಿ ಹೇಳುವ ಸಮಯದಲ್ಲಿ. ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್, ದಾವಣಗೆರೆ ಹಾಗೂ ಇನ್ನೊಂದು ಜಿಲ್ಲೆ ಐ ಫಾರ್ಗಾಟ್ ಆಯಿತಾ. ಟೋಟಲ್ 4 ಜಿಲ್ಲೆಗಳ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಮಾಡಿದ್ದೇವೆ. ಅದನ್ನು ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ತಾವುಗಳು ಇದನ್ನು ನೋಡಿಕೊಳ್ಳಬಹುದಾಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ತಮ್ಮ ಬಳಿ ಇರುವಂತಹ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಇದು ರಿಲೀಸ್ ಮಾಡಿದ್ದೇವೆ. ತಮ್ಮ ಬಳಿ ತಮ್ಮ ಜಿಲ್ಲೆಯ ಟೈಮ್ ಟೇಬಲನ್ನು ತಾವುಗಳು ನಮ್ಮ ಮೇಲ್ಗಡೆಗೆ ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.